ಮಹಾಭಾರತದ ಕಥೆಯನ್ನು ಒಂದು ಹಂತ ತನಕ ನಾವು ಮಾಡಿಬಿಟ್ಟು ಆಮೇಲೆ ನಾವು ಭಗವದ್ಗೀತೆಯ ಧ್ಯಾನ ಶ್ಲೋಕಗಳನ್ನ ಓದಿ ಆಮೇಲೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯಕ್ಕೆ ಹೋಗೋಣ. ಯಾಕಂದರೆ ನಾವು ಅದನ್ನು ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದಿಷ್ಟು ಗೊಂದಲ ಉಂಟಾಗುತ್ತೆ. ಯಾಕಂದರೆ ಜೀವನದಲ್ಲಿ ಗೊಂದಲ ಆದಾಗೇ ಭಗವದ್ಗೀತೆ ಮುಟ್ಟೋದು. ಏಕೆಂದರೆ ಅದಕ್ಕೆ ನಾನೇ ಸಾಕ್ಷಿ. ನಾನು ಈ ಭಗವದ್ಗೀತೆ ಪುಸ್ತಕಗಳನ್ನು ತೊಗೊಂಡು 8 ವರ್ಷ ಆಗಿತ್ತು. ಆ್ಯಕ್ಚುಲಿ 8 ವರ್ಷ ಆಗಿತ್ತು. 2017ರಲ್ಲಿ 16-17ರಲ್ಲಿ ತೊಗೊಂಡಿದ್ದು. ಆದರೆ ನಾನು ಭಗವದ್ಗೀತೆ ಪುಸ್ತಕವನ್ನು ಮುಟ್ಟಿರಲಿಲ್ಲ. ಮೀನ್ಸ್ ನನಗಿನ್ನೂ ಅಷ್ಟು ವಯಸ್ಸಾಗಿ ಭಗವದ್ಗೀತೆ ಓದೋಷ್ಟು ವಯಸ್ಸಾಗಿಲ್ಲ, ನನಗೆ ವೈರಾಗ್ಯ ಬಂದಿಲ್ಲ. ಹಾಗಂತ ಈ ವರ್ಲ್ಡ್ಲಿ ಅಟ್ಯಾಚ್ಮೆಂಟಲ್ಲಿ ನಾನು ತುಂಬ ಕಾಲ ಕಳೆದೆ. ಬಟ್ ಈ ವರ್ಷ 2024 ನನ್ನ ಜೀವನದಲ್ಲಿ ಒಂದಿಷ್ಟು ಸ್ಟ್ರೆಸ್ ಜಾಸ್ತಿ ಆಯಿತು. ನಾನು ಮನೆ ಕಟ್ಟಲಿಕ್ಕೆ ಶುರು ಮಾಡಿದಾಗ ಹಣಕಾಸಿನ ತೊಂದರೆ, ಜನರ ಒಂದು ಹಲವಾರು ಮುಖಗಳು ನನಗೆ ಗೊತ್ತಾದಾಗ ನಾನು ಏಕಾದಶಿಯನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಕೃಷ್ಣನ ಪ್ರವೇಶ ನನ್ನ ಜೀವನದಲ್ಲಿ ಉಂಟಾಯಿತು. ಎಷ್ಟೋ ಸಾರಿ ನನಗೆ ದುಡ್ಡಿನ ಅಡಚಣೆ ಬಂದಾಗ ನಾನು ಏಕಾದಶಿ ದಿವಸ ಶ್ರೀಕೃಷ್ಣನ ಮುಂದೆ ದೇವರ ಕೋಣೆಯಲ್ಲಿ ಹತ್ತಿದ್ದು ಉಂಟು. ನನಗೆ ನೀನೇ ಸಹಾಯ ಮಾಡಬೇಕು, ನೀನೇ ದಿಕ್ಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಜೀವನದಲ್ಲಿ ನಾವು ಗೊಂದಲವನ್ನು ಅನುಭವಿಸಿದಾಗ ಭಗವದ್ಗೀತೆ ಎಲ್ಲದಕ್ಕೂ ಉತ್ತರ ಅಂತ ನಾವು ಸಾರಿ ಜನರು ಹೇಳ್ತಿದ್ದಾರೆ. ಆದರೆ ನಾವು ಭಗವದ್ಗೀತೆಯನ್ನು ಮುಟ್ಟೋಕ್ಕೆ ಆ ಸಮಯ ಬರಲೇಬೇಕು. ಸೊ ಭಗವದ್ಗೀತೆನ ಇಂಗ್ಲೀಷ್ನಲ್ಲೂ ಕನ್ನಡಲ್ಲಿ ಎರಡರಲ್ಲೂ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಚಾನಲಲ್ಲ, ಇದು ನಿಮ್ಮ ಚಾನಲ್ ಅಂತ ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಫೀಡ್ಬ್ಯಾಕ್ ಕೊಡಿ. ನಾನು ಅದನ್ನು ಬಯಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ.